ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ, ನೋಡಿ ಇವತ್ತೊಂದು ವನಸ್ಪತಿ ಪರಿಚಯ. ತುಂಬ ಜನ ತೋರಿಸಿರ್ತಾರೆ, ನಂದೇನು ವಿಶೇಷತೆ ಏನಿರಲ್ಲ, ಆದರೂ ನಾನು ನನಗೆ ತಿಳಿದಿದ್ದನ್ನು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಭೋಜಪತ್ರೆ ಇದೇ ವನಸ್ಪತಿ. ಇದ್ರ ಮೇಲೆ ಚಕ್ಕೆ ಏನು ಬಿಟ್ಟಿದ್ದಾವಲ್ಲ, ಅದ್ರ ಮೇಲೆ ಬಂಗಾರದ ತಗಡಿದ ಮೇಲೆ ಬರಿತಕ್ಕಂಥ ಒಂದು ಯಂತ್ರವನ್ನು, ಅದಕ್ಕೆ ಸರಿಸಮನಾದಂಥ ಒಂದು ವನಸ್ಪತಿಯ ಭೋಜಪತ್ರೆ ಗಿಡ ಇದು. ಇದ್ರ ಭೋಜಪತ್ರೆ ಅಂದರೆ ಇದ್ರ ಸಿಪ್ಪೆಗಳನ್ನು ತೆಗೆದು ಯಂತ್ರಗಳನ್ನ ಬರೆದು ಅವರು ಯಾವ ಸಮಸ್ಯೆಗೆ ಬಳಸ್ತಿದ್ರೋ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಇದರಲ್ಲಿ ನೋಡಿ, ಮುಳ್ಳು ಮೇಲ್ಮಗ್ನಕ್ಕೆ ಹೋಗಿದೆ. ಈ ಮೇಲ್ಮಗ್ನಕ್ಕೆ ಹೋಗಿರ್ತಕ್ಕಂಥ ಭೋಜಪತ್ರೆನ ತೊಗೊಂಡು ಬಳಸೋದ್ರಿಂದ ಉನ್ನತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತವೆ. ಅದೇ ಮುಳ್ಳು ಕೆಳಮಗ್ನಕ್ಕೆ ಬಂದಿರತಕ್ಕಂಥ ಭೋಜಪತ್ರೆಯನ್ನು ಬಳಸಿದ್ರೆ ಅವನಿಗೆ ಇಳಿವಿಗೋಸ್ಕರ ಅದನ್ನು ಪ್ರಯೋಗ ಮಾಡ್ತಾಯಿದ್ರು ಅಂತ ಒಂದು ಪ್ರತೀತಿ ಇದೆ. ಸೊ ಇದಕ್ಕೆ ಸಾಕಷ್ಟು ಹಲವಾರು ನೂರಾರು ವಿಚಾರಗಳಿದ್ದಾವೆ. ಸೊ ಅದನ್ನೆಲ್ಲನೂ ಸಾಕಷ್ಟು ಜನ ಕೇಳಲ್ಲ, ಸುಮ್ಮನೆ ನೋಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ. ಹಾಗಾಗಿ ಸಿಂಪಲ್ಲಾಗಿ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ವನಸ್ಪತಿಗಳಿಂದ ಸಾಕಷ್ಟು ಅದ್ಭುತವಾದ ಕೆಲಸಗಳು ನಡೀತವೆ. ಸೊ ಅದನ್ನು ನೀವು ಪ್ರೀತಿ ಮಾಡಿದ್ರೆ ಅದು ನಿಮ್ಮನ್ನು ಪ್ರೀತಿಸುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.